ಹಾಯ್ ಹಲೋ ನಮಸ್ಕಾರ. ನಾನು ಇವತ್ತು ಕಾಯನ್ನು ಮತ್ತು ಚಿಕನ್ ಸಾರು ಮಾಡ್ತಾಯಿದ್ದೀನಿ. ಬನ್ನಿ ನೋಡೋಣ ಹೇಗೆ ಮಾಡೋದು ಅಂತ. ಸ್ಟವ್ ಅಂಟಿಸಿ ಕುಕ್ಕರ್ ಇಟ್ಟಿದ್ದೀನಿ. ಕುಕ್ಕರ್ಗೆ 6-7 ಸ್ಪೂನಷ್ಟು ಎಣ್ಣೆ ಹಾಕ್ಕೊಳ್ಳೋಣ. ಎಣ್ಣೆ ಕಾದಿದೆ. ನಾನು ಒಂದು ಮೀಡಿಯಮ್ ಸೈಜ್ ಈರುಳ್ಳಿ ತಗೊಂಡು ಈ ಥರ ರೌಂಡಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಅದು ಹಾಕ್ಕೊಳ್ತಾ ಇದ್ದೀನಿ. ಇದಕ್ಕೀಗ ಈರುಳ್ಳಿ ಸ್ವಲ್ಪ ಕೆಂಬಣ್ಣು ಹುರ್ಕೊಳ್ಳೋಣ. ಇದಕ್ಕೆ ಒಂದು 6 ಮೆಣಸಿನ್ಕಾಯಿ ಹಾಕ್ಕೊಳ್ತಾ ಇದ್ದೀನಿ. ತುಂಬ ಕೆಂಪಾಗೋದು ಬೇಡ ಈರುಳ್ಳಿ. ಇದಕ್ಕೆ 1 ಸ್ಪೂನ್ ತುಂಬ ಬೆಳ್ಳುಳ್ಳಿ ಶುಂಠಿ ಪೇಸ್ಟ್ ಹಾಕ್ತಾ ಇದ್ದೀನಿ. ಹಸಿ ವಾಸನೆ ಹೋಗೋವರೆಗೂ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ. ಆವಾಗಲೂ ಬೆಳ್ಳುಳ್ಳಿ ಶುಂಠಿ ಪೇಸ್ಟು ಜಾಸ್ತಿ ಹಾಕಬಾರ್ದು. 1 ಸ್ಪೂನ್ ಹಾಕಬೇಕು, 2 ಪಾವು. ಆವಾಗ ಸ್ವಲ್ಪ ಮೈಲ್ಡಾಗಿರುತ್ತೆ, ಚೆನ್ನಾಗಿರುತ್ತೆ. ಯಾಕಂದರೆ ನಾವು ಏನು ಮಸಾಲೆ ಹಾಕೋದಿಲ್ಲ ಇದಕ್ಕೇನೆ. ಅದಕ್ಕೆ 1 ಸ್ಪೂನ್ ಅಷ್ಟು ಬೆಳ್ಳುಳ್ಳಿ ಶುಂಠಿ ಪೇಸ್ಟ್ ಹಾಕ್ಬೇಕು ಅಷ್ಟೇ. ಬೆಳ್ಳುಳ್ಳಿ ಶುಂಠಿ ಪೇಸ್ಟ್ ರುಬ್ಕೊಳ್ಬೇಕಾದ್ರೆ ನೀವು 1-2 ಲವಂಗ, ಸ್ವಲ್ಪ ಚಕ್ಕೆ ಹಾಕಿ ರುಬ್ಕೊಳ್ಳಿ, ತುಂಬ ಟೇಸ್ಟಿಯಾಗಿರುತ್ತೆ. ಬೆಳ್ಳುಳ್ಳಿ ಶುಂಠಿ ಪೇಸ್ಟು ಹಸಿ ವಾಸನೆ ಹೋಗಿದ್ದೆ. ಒಂದು ಬಲ್ತಿರೋ ತೆಂಗಿನಕಾಯಿ ತೊಗೊಂಡಿದ್ದೆ. ಅದು ರುಬ್ಕೊಂಡು ನುಣ್ಣಗೆ ರುಬ್ಕೊಂಡು ಅದನ್ನು ಬಿಸಿ ನೀರಿಟ್ಟು ಹಾಲು ತಗೊಂಡಿದ್ದೀನಿ. ಬಿಸಿನೀರು ಕಾಯಿಸ್ಬಿಟ್ಟು ಅದರಲ್ಲಿ ಈ ತೆಂಗಿನಕಾಯಿ ಏನು ರುಬ್ಬಿದ್ನಲ್ಲ ಅದು ಹಾಕ್ಬಿಟ್ಟು ಹಾಲು ತೆಗೆದಿದ್ದೀನಿ. ಇದಕ್ಕೆ ಹಾಕ್ಕೊಳ್ತಾ ಇದ್ದೀನಿ. ನಾನು 2 ಗ್ಲಾಸ್ ಅಕ್ಕಿಗೆ ಮಾಡ್ತಾಯಿದ್ದೀನಿ. ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾಯಿದ್ದೀನಿ. ಉಪ್ಪು ಜಾಸ್ತಿ ಹಾಕ್ಕೊಳ್ಬೇಡಿ. ಉಪ್ಪು ಜಾಸ್ತಿ ಹಾಕ್ಬಿಡಿ, ಯಾಕಂದರೆ ನಾವೇನು ಮಸಾಲೆ ಹಾಕಿರಲ್ವಲ್ಲ ಅದಕ್ಕೆ. ಇದಕ್ಕೀಗ ಒಂದು ಲಿಡ್ ಮುಚ್ಚಿ, ಯಾಕಂದರೆ ನಾವು ಆಲ್ರೆಡಿ ಈ ಬಿಸಿನೀರಲ್ಲಿ ನಾನು ಈ ತೆಂಗಿನಕಾಯಿ ಏನು ರುಬ್ಕೊಂಡಿದ್ನಲ್ಲ ಅದು ಬಿಸಿನೀರಿಗೆ ಹಾಕಿ ಹಾಲು ತಗೊಂಡಿದ್ದೀನಿ. ಇವಾಗ ಒಂದು ಲಿಡ್ ಮುಚ್ಚಿಬಿಟ್ಟು ಲಿಡ್ ಮುಚ್ಚಿ ಸ್ವಲ್ಪ ಉಕ್ಕಕ್ಕೆ ಬಿಡೋಣ. ಈಗ ನೋಡೋಣ ಬನ್ನಿ, 2 ನಿಮಿಷ ಆಗಿದೆ. ತೆಂಗಿನಕಾಯಿ ಎಲ್ಲ ಉಕ್ತಾ ಇದೆ. 1 ಅವರ್ ಮುಂಚೆ 1 ಪಾವು ಬುಲೆಟ್ ರೈಸು ಮತ್ತು 1 ಪಾವು ಜೀರಾ ರೈಸು ತಗೊಂಡು ತೊಳೆದ್ಬಿಟ್ಟು ನೆನೆ ಹಾಕಿದ್ದೆ. ಇವಾಗ ನಾನು ನೀರೆಲ್ಲ ಸೋಸ್ಕೊಂಡಿದ್ದೀನಿ. ಇದಕ್ಕೆ ಹಾಕ್ಕೊಳ್ತಾ ಇದ್ದೀನಿ. 1 ಪಾವು ಅಕ್ಕಿಗೆ 2 ಗ್ಲಾಸ್ ಅಷ್ಟು ನೀರು ಹಾಕಬೇಕು. ಒಂದೊಂದು ಅಕ್ಕಿ ಹೇಳೋಕ್ಕಾಗೋದಿಲ್ಲ, ಸ್ವಲ್ಪ ಜಾಸ್ತಿ ನೀರು ಹಿಡಿಯುತ್ತೆ ಒಂದೊಂದು ಅಕ್ಕಿ. ತಪ್ಪೆಯಲ್ಲಿ ಮಾಡಿದ್ರೆ ಸ್ವಲ್ಪ ನೀರು ಹೆಚ್ಚಾಗಿರಬೇಕು, ಕುಕ್ಕರಲ್ಲಿ ಮಾಡಿದ್ರೆ ಸ್ವಲ್ಪ ನೀರು ಕಮ್ಮಿ ಇಡಬೇಕು ಯಾವಾಗಲೂ. ಈಗ ಇದೊಂದು ಸರ್ತಿ ಎಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ. ಈಗ ನಾನು ಸ್ವಲ್ಪ ಒಂದು ಕಪ್ಪಷ್ಟು ನೀರು ತಗೊಂಡು ಪಲಾವ್ ಎಲೆ ನೆನೆ ಹಾಕಿದ್ದೆ. ನಾನು ಯಾವಾಗ ಸ್ಟಾರ್ಟ್ ಮಾಡಿದೆನಲ್ಲ ಆವಾಗಿಂದ ನೆನೆ ಹಾಕಿದ್ದೆ. ನಾನು ಒಗ್ಗರಣೆಗೆ ಆಗುತ್ತಲ್ಲ ಆವಾಗಿಂದ ನಾನು ನೆನೆ ಹಾಕಿದ್ದೆ. ಇವಾಗ ಈ ಪಲಾವ್ ಎಲೆ ಇದಕ್ಕೆ ಹಾಕ್ಕೊಳ್ಳೋಣ. ಟೇಸ್ಟಿಯಾಗಿರುತ್ತೆ, ಈ ಥರ ಹಾಕಿದ್ರೆ ಟೇಸ್ಟಿಯಾಗಿರುತ್ತೆ. ಮತ್ತು ಸ್ವಲ್ಪ ಪುದೀನ ಸೊಪ್ಪು, ಕೊತ್ತಂಬರಿ ಸೊಪ್ಪು ಕಟ್ ಮಾಡ್ಕೊಂಡಿದ್ದೀನಿ. 1 ಸ್ಪೂನ್ ಅಷ್ಟಿದೆ. ಇದು ಹಾಕ್ಕೊಳ್ತಾ ಇದ್ದೀನಿ. ಅದಕ್ಕೆ ಬೇಕಾದರೆ ಹಾಕ್ಕೊಳ್ಬೋದು, ಬೇಡ ಅಂದರೆ ಬೇಡ. ಪುದೀನ ಕೊತ್ತಂಬರಿ ಟೇಸ್ಟಿಯಾಗಿರುತ್ತೆ ಹಾಗಿದ್ರೂ. ಇವಾಗ ಇದು ಕುದಿಯೋಕ್ಕೆ ಬಿಡೋಣ. ಈಗ ಒಂದು 5 ನಿಮಿಷ ಈ ಥರ ಅರ್ಧಕ್ಕೆ ತಟ್ಟೆ ಮುಚ್ಚಿ, ಇಲ್ಲಾಂದರೆ ಎಲ್ಲ ಉಕ್ಕೋಗ್ಬಿಡುತ್ತೆ. ಬನ್ನಿ ನೋಡೋಣ, 5 ನಿಮಿಷ ಆಗಿದೆ. ಚೆನ್ನಾಗಿ ಉಕ್ತಾ ಇದೆ. ಈಗ ಉಪ್ಪು ಬೇಕಾದರೆ ನೀವು ಇವಾಗ ನೋಡ್ಕೊಳ್ಬೋದು, ಸ್ವಲ್ಪ ಕಮ್ಮಿ ಇದ್ದರೆ ಈಗ ಹಾಕ್ಕೊಳ್ಬೋದು. ಯಾಕಂದರೆ ಉಪ್ಪು ಒಂದೇ ಸತಿ ಜಾಸ್ತಿ ಹಾಕೋಕ್ಕೆ ಹೋಗಬೇಡಿ. ಈಗ ನಾನು ಇದಕ್ಕೆ ಲಿಡ್ ಹಾಕ್ಬಿಟ್ಟು 2 ವಿಷಿಲ್ ಬಿಡ್ತೀನಿ. ಲಿಡ್ ಹಾಕಿ 2 ವಿಷಿಲ್ ಬಿಡ್ತೀನಿ. ಇದು 2 ವಿಷಿಲ್ ಆಗಿದೆ. ನಾನು ಸ್ಟವ್ ಆಫ್ ಮಾಡ್ತಾಯಿದ್ದೀನಿ. ಸ್ಟವ್ ಆಫ್ ಮಾಡಿಬಿಟ್ಟು ಎಲ್ಲ ಹೋಗಲಿ, ಆವಾಗ ತೆಗಿಯೋಣ. ಇದು ಚಿಕನ್ ಸಾರು ಮಾಡ್ತಾಯಿದ್ದೀನಿ. ನಾನು ಸ್ಟವ್ ಅಂಟಿಸಿ ಬಾಂಡಿ ಇಟ್ಟಿದ್ದೀನಿ. ಬಾಂಡಿಗೆ 1 ಸ್ಪೂನ್ ಆಗುವಷ್ಟು ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ. ಚಿಕನ್ ಸಾರಿಗೆ ಸ್ವಲ್ಪ ಮಸಾಲೆ ಹುರ್ಕೋಬೇಕು. ನನಗೆ 2 ಮೀಡಿಯಮ್ ಸೈಜ್ ಈರುಳ್ಳಿ ಈ ಥರ ಕಟ್ ಮಾಡ್ಕೊಂಡಿದ್ದೀನಿ, ಅದು ಹಾಕ್ಕೊಳ್ತಾ ಇದ್ದೀನಿ. ಸ್ವಲ್ಪ ಕೆಂಬಣ್ಣೆ ಕುಟ್ಕೊಳ್ಳೋಣ. ಇದಕ್ಕೆ ಒಂದು 5 ಮೆಣಸಿನ್ಕಾಯಿ ಹಾಕ್ಕೊಳ್ತಾ ಇದ್ದೀನಿ. ಕೆಂಪು ಮೆಣಸಿನ್ಕಾಯಿದು. ಮೆಣಸು ದಕ್ಕಲು ಹಾಕ್ಕೊಳ್ತಾ ಇದ್ದೀನಿ. 4 ಲವಂಗ, ಸ್ವಲ್ಪ ಚಕ್ಕೆ ಹಾಕ್ಕೊಳ್ತಾ ಇದ್ದೀನಿ. ಇದು ಹುರ್ಕೊಳ್ಳೋಣ. ಈಗ
ಬೆಳ್ಳುಳ್ಳಿ ಹಾಕ್ಕೊಳ್ತಾ ಇದ್ದೀನಿ, 2 ಮೀಡಿಯಮ್ ಸೈಜ್ ಬೆಳ್ಳುಳ್ಳಿ. ಶುಂಠಿ 1 ಇಂಚ್ ಹಾಕ್ಕೊಳ್ತಾ ಇದ್ದೀನಿ. ನಾನು 3/4 kg ಚಿಕನ್ ಮಾಡ್ತಾಯಿದ್ದೀನಿ. 1/4 ಸ್ಪೂನಷ್ಟು ಅರಿಶಿನ ಪುಡಿ ಹಾಕ್ಕೊಳ್ತಾ ಇದ್ದೀನಿ. ಸ್ವಲ್ಪ ಹೊತ್ಕೊಳ್ಳೋಣ. ಮಸಾಲೆ ಚೆನ್ನಾಗಿ ಹುರಿಬೇಕು, ಆವಾಗ ಟೇಸ್ಟಿಯಾಗುತ್ತೆ ಚಿಕನ್ ಸಾರು. 1 ಹಿಡಿಯಷ್ಟು ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ತಾ ಇದ್ದೀನಿ. ಇದು ಫ್ರೈ ಮಾಡ್ಕೊಳ್ಳೋಣ. ಇದು ಬೇಕಾಗೆ ಅರ್ಧ ಸ್ಪೂನಷ್ಟು ಹಾಕ್ಕೊಳ್ತಾ ಇದ್ದೀನಿ. ಉಟ್ಕೊಳ್ಳೋಣ. ಈಗ ನಾನು ಫ್ಲೇಮು ಲೋಲಿ ಇಟ್ಟಿದ್ದೀನಿ. ಇದಕ್ಕೆ ನಾನು 2 ಮೀಡಿಯಮ್ ಸೈಜ್ ಟೊಮಾಟೋನ ಹಾಕ್ಕೊಳ್ತಾ ಇದ್ದೀನಿ. ಸ್ವಲ್ಪ ಹುರ್ಕೊಳ್ಳೋಣ. ಇದಕ್ಕೆ ನಾನು 1.5 ಸ್ಪೂನ್ ಆಗುವಷ್ಟು ಧನಿಯಾ ಪುಡಿ ಹಾಕ್ಕೊಳ್ತಾ ಇದ್ದೀನಿ. ಸ್ವಲ್ಪ ಧನಿಯಾ ಪುಡಿ ಜಾಸ್ತಿ ಹಾಕಿದ್ರೇ ಚಿಕನ್ ಸಾರು ತುಂಬ ಚೆನ್ನಾಗಿರುತ್ತೆ. ಇದಕ್ಕೆ 3/4 ಸ್ಪೂನಷ್ಟು ಖಾರದ ಪುಡಿ ಹಾಕ್ಕೊಳ್ತಾ ಇದ್ದೀನಿ. ನೋಡ್ಕೊಂಡು ಹಾಕ್ಕೊಳ್ಳಿ, ಯಾಕಂದರೆ ಮೆಣಸಿನ್ಕಾಯಿನೂ ಫ್ರೈ ಮಾಡ್ಕೊಂಡಿದ್ದೀವಿ ನಾವು, ಮೆಣಸು ಕೂಡ ಹಾಕ್ಕೊಂಡಿದ್ದೀವಿ. ಅದಕ್ಕೇ ಫ್ರೈ ಆಗಿದೆ. ಸ್ಟವ್ ಆಫ್ ಮಾಡೋಣ. ಇದಕ್ಕೆ ಅರ್ಧ ಹೋಳು ತೆಂಗಿನಕಾಯಿ ತಗೊಂಡು ಈ ಥರ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ಈಗ ನಾನು ಮಸಾಲೆ ನುಣ್ಣಗೆ ರುಬ್ಕೊಂಡ್ಬರ್ತೀನಿ. ಇವಾಗ ಚಿಕನ್ ಒಗ್ಗರಣೆಗೆ ಹಾಕ್ಕೊಳ್ಳೋಣ. ಸ್ಟವ್ ಅಂಟಿಸಿ ಕುಕ್ಕರ್ ಇಟ್ಟಿದ್ದೀನಿ. ಕುಕ್ಕರ್ಗೆ ನಾನು 1 3 ಸ್ಪೂನ್ ಆಗುವಷ್ಟು ಎಣ್ಣೆ ಹಾಕ್ತಾಯಿದ್ದೀನಿ. ಎಣ್ಣೆಗೆ ನಾನು ಅರ್ಧ ಹಿಡಿಯಷ್ಟು ಮೆಂತ್ಯ ಸೊಪ್ಪು ಹಾಕ್ತಾಯಿದ್ದೀನಿ. ಮೆಂತ್ಯ ಸೊಪ್ಪು ನಾನು ಚೆನ್ನಾಗಿ ತೊಳ್ಕೊಂಡು ಸಣ್ಣ ಕಟ್ ಮಾಡ್ಕೊಂಡಿದ್ದೀನಿ, ಅದು ಹಾಕ್ಕೊಳ್ತಾ ಇದ್ದೀನಿ. ಚಿಕ್ಕದು 2 ಆಲೂಗಡ್ಡೆ ಈ ಥರ ಕಟ್ ಮಾಡ್ಕೊಂಡಿದ್ದೀನಿ, ಅದು ಹಾಕ್ಕೊಳ್ತಾ ಇದ್ದೀನಿ. ಚಿಕನ್ ಸಾಂಬಾರಿಗೆ ಆಲೂಗಡ್ಡೆ ಹಾಕಿದ್ರೆ ತುಂಬ ಟೇಸ್ಟಿಯಾಗಿ ಬರುತ್ತೆ ಸಾರು. ಮತ್ತು ನಾನು 3/4 kgಯಷ್ಟು ಚಿಕನ್ ಹಾಕ್ಕೊಳ್ತಾ ಇದ್ದೀನಿ. ಅದಕ್ಕೆ ನಾನು ಚಿಕನ್ನು ಚೆನ್ನಾಗಿ ತೊಳ್ಕೊಂಡಿದ್ದೀನಿ. ಇವಾಗ ಚಿಕನ್ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಚಿಕನ್ನು ಚೆನ್ನಾಗಿ ಫ್ರೈ ಆಗಿದೆ. ನಾನು ಮಸಾಲೆ ನುಣ್ಣಗೆ ರುಬ್ಕೊಂಡ್ಬಂದಿದ್ದೀನಿ, ಇದು ಹಾಕ್ಕೊಳ್ತಾ ಇದ್ದೀನಿ. ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ತಾ ಇದ್ದೀನಿ. ಇವಾಗ ಇದೆಲ್ಲ ಒಂದ್ಸರಿ ಮಿಕ್ಸ್ ಮಾಡ್ಕೊಳ್ಳೋಣ. ಎಲ್ಲ ತಿರುಗಿಸ್ಬಿಟ್ಟು 1-2 ನಿಮಿಷ ಒಂದು ಲಿಡ್ ಮುಚ್ಚಿಬಿಡೋಣ. ಇದಕ್ಕೆ 2 ನಿಮಿಷ ಆಗಿದೆ, ಲಿಡ್ ತೆಗೆದು ಮಸಾಲೆ ಕುದೀತಾ ಇದೆ. ಈಗ ನಾನು ಜಾರ್ ತೊಳೆದ ನೀರು ಹಾಕ್ಕೊಳ್ತಾ ಇದ್ದೀನಿ. ನೋಡಿ, ನಿಮ್ಗೆ ಎಷ್ಟು ಗಟ್ಟಿಯಾಗಿ ಬೇಕಾದರೂ ಮಾಡ್ಕೊಳ್ಬೋದು, ತೆಳು ಬೇಕಾದರೂ ಮಾಡ್ಕೊಳ್ಬೋದು. ತುಂಬ ಗಟ್ಟಿ ಆಯಿತು. ಇನ್ನು ಸ್ವಲ್ಪ ನೀರು ಹಾಕ್ಕೊಳ್ತೀನಿ. ನಾನು ಇನ್ನೊಂದು ಗ್ಲಾಸಷ್ಟು ನೀರು ಹಾಕ್ಕೊಳ್ತಾ ಇದ್ದೀನಿ. ಎಲ್ಲ ಒಂದ್ಸತಿ ಮಿಕ್ಸ್ ಮಾಡಿಬಿಟ್ಟು ಈಗ ಕುಕ್ಕರ್ ಮುಚ್ತಾ ಇದ್ದೀನಿ. 2 ವಿಷಲ್ ತಗೊಳ್ತೀನಿ. ಈಗ 2 ವಿಷಲ್ ಆಗಿದೆ. ನಾನು ಸ್ಟವ್ ಆಫ್ ಮಾಡ್ತಾಯಿದ್ದೀನಿ. ಸ್ಟವ್ ಆಫ್ ಮಾಡಿಬಿಟ್ಟು ವಿಷಲ್ ತೆಗಿತೀನಿ. ಈಗ ಕಾಯಿ ಅನ್ನೋದು ವಿಷಲ್ ಹೋಗಿದೆ, ನೋಡೋಣ ಬನ್ನಿ. ಮುಚ್ಚಳ ತೆಗಿತಾ ಇದ್ದಂಗೆ ಎಷ್ಟು ವಾಸನೆ ಬರ್ತಾ ಇದೆ ಘಮ ಘಮ ಅಂತ. ಇವಾಗ ಮತ್ತಕ್ಕೆ ಎಲ್ಲ ಮಿಕ್ಸ್ ಮಾಡ್ತೀನಿ. ಜೀರಾ ರೈಸ್ ಇಲ್ಲ ಅಂದರೆ ಬುಲೆಟ್ ರೈಸಲ್ಲಿ ಮಾಡ್ಕೊಳ್ಬೋದು, ಚೆನ್ನಾಗಿ ಬರುತ್ತೆ. ಇವಾಗೆಲ್ಲ ಮತ್ತಕ್ಕೆ ಥರ ನಾವು ಮಿಕ್ಸ್ ಮಾಡ್ಕೋಬೇಕು. ಈಗ ನಾನು ಸರ್ವ್ ಮಾಡ್ಕೊಳ್ತೀನಿ. ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಈಗ ನಾನು ಸರ್ವ್ ಮಾಡ್ಕೊಳ್ತೀನಿ. ಈಗ ಸಾರಿಂದ ವಿಷಿಲ್ ಹೋಗಿದೆ, ತೆಗಿತಾ ಇದ್ದೀನಿ. ನಿಮ್ಗೇನಾದ್ರು ತುಂಬ ಅರ್ಜೆಂಟ್ ಇದ್ದರೆ 2 ವಿಷಿಲ್ ಬದಲು 3 ವಿಷಿಲ್ ತಗೊಳ್ಳಿ. 3 ವಿಷಿಲ್ ತಗೊಂಡು ವಿಷಿಲ್ ತೆಗೆದು 1 ಸ್ಪೂನ್ ಇಟ್ಟರೆ ವಿಷಿಲ್ ಎಲ್ಲ ಹೋಗಿಬಿಡುತ್ತೆ. ಆವಾಗ ಬೇಗ ರೆಡಿ ಆಗಿಬಿಡುತ್ತೆ. ಈಗ ಸ್ಟವ್ ಅಂಟಿಸಿ 1-2 ನಿಮಿಷ ಕುದಿಯಕ್ಕೆ ಬಿಡ್ತೀನಿ ಅಷ್ಟೇ. ಚಿಕನ್ ಸಾರನ್ನು ರೆಡಿ ಆಯಿತು. ನಾನಿಷ್ಟು ತೆಳುಗೆ ಮಾಡ್ಕೊಂಡಿದ್ದೀನಿ. ಇದು ಮುದ್ದೆಗೆ, ದೋಸೆಗೆ, ಇಡ್ಲಿಗೆ, ಚಪಾತಿಗೆ ಎಲ್ಲದಕ್ಕೂ ಆಗುತ್ತೆ. ಈಗ ಚಿಕನ್ ಸಾಂಬಾರು ಕುದೀತಾ ಇದೆ. ನಾನು ಸ್ಟವ್ ಆಫ್ ಮಾಡಿಬಿಟ್ಟು ಸರ್ವ್ ಮಾಡ್ಕೊಳ್ತೀನಿ. ನಿಮಗೆ ಈ ಕಾಯಿಯನ್ನು ಮತ್ತು ಚಿಕನ್ ಸಾಂಬಾರು ಇಷ್ಟ ಆದಲ್ಲಿ ಪ್ಲೀಸ್ ಲೈಕ್ ಆ್ಯಂಡ್ ಶೇರ್ ಮಾಡಿ. ಥ್ಯಾಂಕ್ ಯು. ತುಂಬ ಟೇಸ್ಟಿಯಾಗಿರುತ್ತೆ. ಒಮ್ಮೆ ನೀವು ಟ್ರೈ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.
ಥ್ಯಾಂಕ್ ಯು.